ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಪಾವನಿಲಾ ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ತುಂಬ ಅಂದರೆ ತುಂಬಾ ಸ್ಪೆಷಲ್ ವ್ಲಾಗ್. ಬಿಕಾಸ್ ಇವತ್ತು ನಾವು ಹೊರಡ್ತಾ ಇರೋದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ. ಇದು ಬರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಬರುತ್ತೆ. ಸೊ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಪ್ರತಿಯೊಬ್ಬರು ಬರ್ತಾರೆ, ಎಲ್ಲ ಊರಿಂದನೂ ಬರ್ತಾರೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಸಿಗಂದೂರು ಬ್ರಿಡ್ಜ್. ಇದು ಮುಂಚೆ ಇಲ್ಲಿ ಲಾಂಚ್ ವ್ಯವಸ್ಥೆ ಇತ್ತು. ತುಂಬ ಜನ ಎಲ್ಲರೂ ಲಾಂಚಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು. ಬಟ್ ಇವಾಗ ಹೊಸದಾಗಿ ಸೇತುವೆ ನಿರ್ಮಾಣ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬಾ ಅನುಕೂಲವಾಗಿದೆ. ಅಷ್ಟೇ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಹಾಗೆ ಸ್ವಲ್ಪ ಇವಾಗ ಸೇತುವೆ ಎಲ್ಲ ದಾಟ್ಕೊಂಡು ಮುಂದೆ ಬಂದ ಮೇಲೆ ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ನೀವು ನೋಡ್ತಿರ್ಬೋದು, ಭಾನುವಾರ ಆಗಿರೋದಕ್ಕೆ ಎಷ್ಟು ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮುಂಚೆ ಇಷ್ಟೊಂದೆಲ್ಲ ರಶ್ ಇರ್ತಾ ಇರಲಿಲ್ಲ. ಯಾಕಂದರೆ ಹೊಳೆಯಿಂದ ಆ ಕಡೆನೇ ನಾವೆಲ್ಲ ವೆಹಿಕಲ್ನ ನಿಲ್ಲಿಸ್ಬಿಟ್ಟು ಲಾಂಚಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಬಂದು ಬಸ್ಸು ಅಥವಾ ಜೀಪ್ ಈ ಥರ ಎಲ್ಲ ವೆಹಿಕಲಲ್ಲಿ ಬರ್ತಾ ಇದ್ವಿ. ಸೊ ಅವಾಗ ಇಷ್ಟೊಂದೇನು ರಶ್ ಅಂತ ಇರ್ತಾ ಇರಲಿಲ್ಲ. ಇವಾಗ ಇಲ್ಲಿ ಸೇತುವೆ ನಿರ್ಮಾಣ ಆಗಿರೋದ್ರಿಂದ ಎಲ್ಲರೂ ಡೈರೆಕ್ಟಾಗಿ ದೇವಸ್ಥಾನಕ್ಕೇ ಬರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಟಿಗಳೆಲ್ಲ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಇತ್ತು. ಸೊ ಎಲ್ಲರೂ ಸಂಡೇ ಆಗಿರೋದ್ರಿಂದ ತುಂಬ ಜನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರು. ನಿಮಗೆ ಹುಡುಕಿದ್ರು ಒಂದು ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಸಿಗ್ತಾ ಇರಲಿಲ್ಲ, ಅಷ್ಟೊಂದು ಗಾಡಿಗಳೆಲ್ಲ ಬಂದಿತ್ತು. ತುಂಬ ಕಾರ್ ಆಗಿರ್ಬೋದು, ಟಿ ಆಗಿರ್ಬೋದು, ಬಸ್ ಆಗಿರ್ಬೋದು, ಜೀಪ್ ತುಂಬ ಜನ ಬಂದಿದ್ದರು. ಯಾಕಂದರೆ ಇವಾಗ ಇಲ್ಲಿ ಸೇತುವೆ ನಿರ್ಮಾಣ ಆಗಿರೋದ್ರಿಂದ ಈ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೊಲ್ಲೂರಿಗೆ ಹೋಗೋರು ಇರ್ತಾರೆ. ಸೊ ಅದಕ್ಕೆ ಟ್ರಿಪ್ ಮಾಡೋರಿಗೆ ಮಾತ್ರ ಸಖತ್ತಾಗಿದೆ. ಹಾಗೆ ಇಲ್ಲಿಂದ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ನಾವು. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ತುಂಬ ದೂರ ಏನೂ ಇಲ್ಲ, ತುಂಬ ಡೌನಲ್ಲಿದೆ ಇದು. ಅಂದರೆ ಬರುವಾಗ ಅಪ್ ಆಗುತ್ತೆ, ನಮಗೆ ಹೋಗುವಾಗ ತುಂಬ ಡೌನಲ್ಲಿದೆ ದೇವಸ್ಥಾನ. ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿತ್ತು ನಮಗೆ ಈ ಎಕ್ಸ್ಪೀರಿಯನ್ಸ್. ತುಂಬ ವರ್ಷಗಳಿಂದ ಹೋಗಿದ್ವಿ ನಾವು, ಹೋಗಬೇಕು ಅಂತ ಇದ್ವಿ, ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಫೈನಲಿ ಇವತ್ತು ಸಂಡೇ ನಮ್ಮ ಮನೆಯಲ್ಲೆಲ್ಲ ಮಾತಾಡಿಕೊಂಡು ಇವತ್ತು ದೇವಸ್ಥಾನಕ್ಕೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಮ್ಮನವ್ರ ಆಶೀರ್ವಾದ ಇತ್ತು ಅನಿಸುತ್ತೆ. ಸೊ ಅದಕ್ಕೆ ನಾವು ಇವತ್ತು ದೇವಸ್ಥಾನಕ್ಕೆ ಹೊರಟ್ವಿ. ತುಂಬಾ ಖುಷಿಯಾಗತ್ತೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಒಂದು ಸಲ ನೀವು ಭೇಟಿ ಕೊಡಿ, ನಿಮಗೂ ಅಷ್ಟೇ ಪಾಸಿಟಿವ್ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿರೋ ದೇವಸ್ಥಾನ ಇದು. ಹಾಗೆ ಇದು ಪ್ರಕೃತಿ ಮಧ್ಯೆ ಇರೋದ್ರಿಂದ ಇದಕ್ಕೆ ಇನ್ನೂ ಒಂಥರ ನೆಕ್ಸ್ಟ್ ಲೆವೆಲ್ ನಮಗೆ ಪಾಸಿಟಿವ್ ವೈಬ್ ಇರುತ್ತೆ. ಹಾಗೆ ಚೌಡೇಶ್ವರಿ ತುಂಬಾ ಪವರ್ಫುಲ್. ಹಾಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದವ್ರಿಗೂ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಒಂದು ಸಲ ನೀವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಎಲ್ಲ ಹೊರಡುವಾಗ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಇತ್ತು. ಇವಾಗ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು, ಇವಾಗ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿ ತುಂಬ ಜನ ಎಲ್ಲ ಫೋಟೋಸ್ ತೆಗೆಸ್ಕೊತಾರಲ್ಲ. ಇದು ಶ್ರೀ ಚೌಡೇಶ್ವರಿ ದೇವಾಲಯ, ಶ್ರೀ ಕ್ಷೇತ್ರ ಸಿಗಂದೂರು. ಸೊ ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ಇಲ್ಲಿ ಮುಂಚೆ ಇಷ್ಟೊಂದೆಲ್ಲ ರಶ್ ಆಗ್ತಾ ಇರಲಿಲ್ವಲ್ಲ, ಆವಾಗ ಈ ಥರ ಎಲ್ಲ ಇರಲಿಲ್ಲ. ಇವಾಗ ವೆಹಿಕಲೆಲ್ಲ ಡೈರೆಕ್ಟಾಗಿ ಬರೋದ್ರಿಂದ ತುಂಬ ರಶ್ ಆಗುತ್ತೆ ಅಂತ ಈ ಥರ ಎಲ್ಲ ಇವಾಗ ಧರ್ಮಸ್ಥಳದಲ್ಲೆಲ್ಲ ಕ್ಯೂ ಹಚ್ಚಬೇಕಾದ್ರೆ ಈ ಥರ ಇರುತ್ತಲ್ಲ, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇವಾಗ ಅಷ್ಟೊಂದೇನು ರಶ್ ಇರಲ್ವಲ್ಲ. ಮಕರ ಸಂಕ್ರಾಂತಿ ಟೈಮಲ್ಲಿ ತುಂಬ ರಶ್ ಇರುತ್ತೆ, ಯಾಕಂದರೆ ಅವಾಗ ಜಾತ್ರೆ ಇರುತ್ತಲ್ಲ, ತುಂಬ ಜನ ಬರ್ತಾ ಇರ್ತಾರೆ. ಸೊ ಹಾಗೆ ಇಲ್ಲಿಂದ ನಮಗೆ ವೀಡಿಯೋ ಅಲೌವ್ ಇರಲಿಲ್ಲ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ ದೇವಸ್ಥಾನಕ್ಕೆ. ಸೊ ಇವಾಗ ದೇವಸ್ಥಾನದ ಹೊರಗಡೆ ಬಂದಮೇಲೆ, ಅಂದರೆ ಅಮ್ಮನವ್ರ ದರ್ಶನ ಎಲ್ಲ ತಗೊಂಡು ನಾವು ಹೊರಗಡೆ ಬಂದಮೇಲೆ ವೀಡಿಯೋ ಮಾಡ್ತಾ ಇರೋದು. ನೀವು ನೋಡ್ತಾ ಇರ್ಬೋದು, ಇದು ದೇವಸ್ಥಾನದ ಪಕ್ಕದಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಇದ್ದಾವೆ. ಅಂದರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಅಂಗಡಿಗಳೆಲ್ಲ ಇಟ್ಟಿರ್ತಾರಲ್ಲ, ಆ ಥರ ಬ್ರೆಸ್ಲೈಟ್ ಆಗಿರ್ಬೋದು, ಕೀ ಬೆಂಚ್ ಆಗಿರ್ಬೋದು, ಎಲ್ಲ ಥರ
ನಮಗೆ ಆಟಿಕೆ ಸಾಮಾನುಗಳು ಎಲ್ಲ ಥರ ಅಲ್ಲಿತ್ತು. ಸೊ ಇದೊಂಥರ ನಮಗೆ ಪಾಸಿಟಿವ್ ಖುಷಿ ಕೊಡುತ್ತೆ. ಹಾಗೆ ತುಂಬ ಅಂದರೆ ಇವಾಗ ನೆಗೆಟಿವ್ ಏನೇ ಇದ್ದರೂ ನಮ್ಮ ಥಾಟ್ಸ್ ಮೈಂಡಿಂದ ರಿಮೂವ್ ಆಗುತ್ತೆ. ಸೊ ಫುಲ್ ಪಾಸಿಟಿವ್ ವೈಬ್ ಇರುತ್ತೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಮ್ಮನವ್ರ ದರ್ಶನ ತಗೊಂಡು ಈ ಕಡೆ ಪಕ್ಕದಿಂದ ಬಂದಮೇಲೆ ಈ ಕಡೆ ಹೊರಗಡೆ ಹೋಗೋದಕ್ಕೆ ದಾರಿ ಇದು. ನೀವು ನೋಡ್ತಾ ಇದ್ದೀರಲ್ಲ, ಇದು ಹೊರಗಡೆ ಹೋಗೋದಕ್ಕೆ ದಾರಿ. ಹಾಗೆ ಅಲ್ಲೇ ಪಕ್ಕದಲ್ಲಿ ಅಂಗಡಿ ಎಲ್ಲ ಇತ್ತು. ಅದಕ್ಕೆ ಸ್ವಲ್ಪ ನೋಡೋಣ ಅಂತ ಹೋದ್ವಿ. ಇಲ್ಲೆಲ್ಲ ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು. ಎಲ್ಲ ನ್ಯೂ ಇಯರಿಂಗ್ಸ್ ಎಲ್ಲ ಬಂದಿದೆ. ಸೊ ಹಾಗೆ ನೋಡಿಕೊಂಡು ಬಂದ್ವಿ. ಇಲ್ಲೆಲ್ಲ ನೋಡಿ ಮಕ್ಕಳಿಗೆ ಆಟದ ಸಾಮಾನು, ಕೀ ಬೆಂಚ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಇಲ್ಲೆಲ್ಲ ಶಂಖ, ಬ್ಯಾಂಗಲ್ಸ್ ಆಗಿರ್ಬೋದು, ಬ್ರೇಸ್ಲೆಟ್, ಹೇರ್ ಪಿನ್, ಕ್ಲಿಪ್, ಈ ಥರ ಎಲ್ಲ ಥರ ಇವಾಗ ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಅಂಗಡಿಯಲ್ಲಿರುತ್ತೋ ಆ ಥರ ಎಲ್ಲ ಇತ್ತು. ಸೊ ಇಲ್ಲೆಲ್ಲ ಬ್ಯಾಗೆಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಸಖತ್ತಾಗಿ ಕಾಸ್ಟ್ಲಿ ಹೇಳ್ತಾಯಿದ್ರು. ಸೊ ಸುಮ್ಮನೆ ನೋಡಿಬಿಟ್ಟು ನೆಕ್ಸ್ಟ್ ಕೆಲವೊಂದಷ್ಟೇ ನಾವು ಪರ್ಚೇಸ್ ಮಾಡ್ಕೊಂಡು ಹೊರಟ್ವಿ. ಇಲ್ಲೆಲ್ಲ ಕ್ಯಾಪ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ರೇಟ್ ಮಾತ್ರ 1-2 ಡಬಲ್ ಹೇಳ್ತಾರೆ. ಹಾಗೆ ಅಲ್ಲಿ ಪಕ್ಕದಲ್ಲೆಲ್ಲ ಸ್ಟಾಲ್ ಎಲ್ಲ ಇದೆ. ಅಂದರೆ ಹಾಗೆ ಇಲ್ಲೆಲ್ಲ ಮಸಾಲ ಮಂಡಕ್ಕಿ, ಆಮೇಲೆ ಕಡಲೆಕಾಯಿ, ಹಾಗೆ ಬಜ್ಜಿ, ಬೋಂಡ, ಈ ಥರ ಚಿಕ್ಕ ಚಿಕ್ಕ ಹೋಟೆಲ್ಗಳೆಲ್ಲ ಇಲ್ಲಿ ಸಾಲಾಗಿದೆ. ಸೊ ಮಂಡಕ್ಕಿ ಬೇಕಂದವರೆಲ್ಲ ಇಲ್ಲಿ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಪಕ್ಕದಲ್ಲೇ ಇಲ್ಲಿ ಬ್ಯಾಗು, ಚಿಕ್ಕ ಮಕ್ಕಳಿಗೆ ಆಟದ ಸಾಮಾನು, ಆ ಥರ ಈ ಥರ ಎಲ್ಲ ಇತ್ತು. ಬಟ್ ತುಂಬ ಕಾಸ್ಟ್ಲಿ ಅಷ್ಟೆ. ಹಾಗೆ ಇದನ್ನೆಲ್ಲ ನೋಡ್ಕೊಂಬಿಟ್ಟು ಇವಾಗ ಊಟಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ 12 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವೆಲ್ಲ 11-11:30 ಎಲ್ಲ ನಾವು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಮೊದಲು ಕ್ಯೂ ಹಚ್ಚಬೇಕು. ಯಾಕಂದರೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೋಡಿದ್ಲೇ ಕ್ಯೂ ತುಂಬ ದೂರ ಹೋಗ್ಬಿಟ್ಟಿರುತ್ತೆ. ತುಂಬ ಜನ ಬರ್ತಾರೆ. ಆಮೇಲೆ ಹೋಗ್ತಾ 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 ಒಂದು 11:30 ಅನ್ನೋ ಅಷ್ಟೊತ್ತಿಗೆ ನಾವು ಅಲ್ಲಿ ಇದ್ವಿ ಅಂದರೆ ಆರಾಮಾಗಿ ಮುಂದ್ಗಡೆನೇ ಸಿಗುತ್ತೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋದ್ವಿ, ಊಟ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಅಮ್ಮನವ್ರ ದರ್ಶನನೂ ತುಂಬ ಚೆನ್ನಾಗಾಯಿತು. ಈ ಬ್ರಿಡ್ಜ್ ಮಾತ್ರ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾವು ಈ ಬ್ರಿಡ್ಜ್ ನೋಡಿಬಿಟ್ಟು. ಸೊ ಇದಾಗಿತ್ತು ನಮ್ಮ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿರುವ ಇವತ್ತಿನ ನನ್ನ ವ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.